ಮುಗಳಕೊಡ ಪುರಸಭೆಯ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಘಟಕಾಂಬಳೆ ಸರ್ವಾಧಿಕಾರಿ ಧೋರಣೆ ಪುರಸಭೆ ಸದಸ್ಯ ರಾಜುಗೌಡ ನಾಯಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಮುಗಳಕೊಡ ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಕಳಪೆ ಕಾಮಗಾರಿಯ ಬಗ್ಗೆ ಸಾರ್ವಜನಿಕರಿಂದ ಆಕ್ಷೇಪಣೆ ಇದ್ದರೂ ಕೂಡ ಬಿಲ್ ಪಾಸ್ ಮಾಡ್ತಾರೆ ಅನ್ನುವಂಥ ಆರೋಪ ಕೇಳಿಬಂತ. ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಗಳು, ಭೂಮಿ ಪೂಜೆಗಳು ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನೀಡದೆ ಪುರಸಭೆ ಮುಖ್ಯಾಧಿಕಾರಿ ಘಟಕಾಂಬಳೆ ಹಾಗೂ ಇಂಜಿನಿಯರ್ ಚೌಗಲಾ ಅವರು ಪುರಸಭೆಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತಿದ್ದಾರೆ ಅಂತ ಪುರಸಭೆ ಸದಸ್ಯ ಚೇತನ್ ಎಡವನ್ ಅವರು ಆರೋಪಿಸಿದರು. ಇನ್ನು ಪುರಸಭೆಯ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಘಟಕಾಂಬಳೆ ಹಾಗೂ ಇಂಜಿನಿಯರ್ ಚೌಗಲಾ ಅವರು ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ಕಾಮಗಾರಿಗಳ ಭೂಮಿ ಪೂಜೆ ಕಾರ್ಯಕ್ರಮಗಳ ಬಗ್ಗೆ ನಮಗೆ ಯಾವುದೇ ಮಾಹಿತಿಯನ್ನು ನೀಡೋದಿಲ್ಲ ಅಂತ ಪುರಸಭೆಯ ಅಧ್ಯಕ್ಷೆ ಶಾಂತವ್ವ ಗೋಕಾಕ್ ಅವರು ಕೂಡ ಹೇಳಿದರು. ವಾರ್ಡ್ ನಂಬರ್ 6ರ ಸದಸ್ಯರಾದ ನಾನು ಗೀತಾ ಪ್ರಧಾನಿ ನಮ್ಮ ವಾರ್ಡ್ನಲ್ಲಿ ನಡೆಯುವ ಅಭಿವೃದ್ಧಿ ಕಾರ್ಯಗಳು ನನಗೆ ತಿಳಿಯದೆ ಪೂಜೆಗಳನ್ನು ಮಾಡ್ತಾರೆ ಅಂತ ಅವರು ಕೂಡ ಗೀತಾ ಪ್ರಧಾನಿ ಅವರು ಕೂಡ ಆರೋಪವನ್ನು ಮಾಡಿದರು. ಕಳೆದ 3 ವರ್ಷಗಳಿಂದ ನಮ್ಮ ಪುರಸಭೆಯಲ್ಲಿ ವಿವಿಧ ಅಭಿವೃದ್ಧಿ ಕೆಲಸಗಳಿಗೆ 17 ಕೋಟಿ ಅನುದಾನ ಮಂಜೂರಾಗಿದ್ದರೂ ಕೂಡ ಪುರಸಭೆ ಅಧ್ಯಕ್ಷ, ಉಪಾಧ್ಯಕ್ಷ ಎಲ್ಲರೂ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಪುರಸಭೆ ಮುಖ್ಯಾಧಿಕಾರಿ ಘಟಕಾಂಬಳೆ ಹಾಗೂ ಇಂಜಿನಿಯರ್ ಚೌಗಲಾ ಅವರು ಪಟ್ಟಣದ ಅಭಿವೃದ್ಧಿಗೆ ನಿರ್ಲಕ್ಷ್ಯ ತೋರ್ತಿದ್ದಾರೆ ಅಂತ ಪುರಸಭೆ ಸದಸ್ಯ ಹಾಲಪ್ಪ ಶೇಗುಣಿಸಿ ಅವರು ಕೂಡ ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಪಟ್ಟಣದ ಅಭಿವೃದ್ಧಿಗೆ ಹಿಂದೇಟು ಹಾಕುವ ಇಬ್ಬರು ಅಧಿಕಾರಿಗಳನ್ನು ತಕ್ಷಣವೇ ಅಮಾನತುಗೊಳಿಸಬೇಕು ಅಂತ ಹಲವಾರು ಪುರಸಭೆ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿ ಪುರಸಭೆಯ ಮುಂಭಾಗದಲ್ಲಿ ಅಧಿಕಾರಿಗಳ ಒಂದು ವಿರುದ್ಧ ಧಿಕ್ಕಾರವನ್ನು ಹೋಗಿದ್ರು. ಯಾಕಂದರೆ ರಾಯಬಾಗ ತಾಲೂಕಿನ ಮುಗಳಕೊಡ ಪಟ್ಟಣದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗ್ತಾ ಇವೆ. ಪುರಸಭೆ ಮುಖ್ಯಾಧಿಕಾರಿ ಮತ್ತು ಇಂಜಿನಿಯರ್ ಇಬ್ಬರೂ ಕೂಡ ಸರ್ವಾಧಿಕಾರ ಧೋರಣೆಯನ್ನು ತೋರ್ತಾ ಇರುವುದನ್ನು ಖಂಡಿಸಿ ಹಲವಾರು ಬಿಜೆಪಿಯ ಪುರಸಭೆ ಸದಸ್ಯರು ಹಾಗೂ ಕಾರ್ಯಕರ್ತರು ಪುರಸಭೆಯ ಕಾರ್ಯಾಲಯಕ್ಕೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಶಾಂತವ್ವ ಗೋಕಾಕ್, ಪುರಸಭೆ ಸದಸ್ಯರಾದ ಚೇತನ್ ಎಡವಣ್ಣವರ್, ಹಾಲಪ್ಪ ಶೇಕುಣಿಸಿ, ರಾಜುಗೌಡ ನಾಯಕ, ಕೆಂಪಣ್ಣ ಅಂಗಡಿ, ಗೀತಾ ಪ್ರಧಾನಿ, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ಸಚಿನ್ ಪ್ರಧಾನಿ, ಗೋಪಾಲ್ ಗೋಕಾಕ್, ಪರಶುರಾಮ್ ಲಮಾಣಿ, ಅಗ್ರಾಣಿ ಶೇಗುಣಿಸಿ, ಅಲ್ಲಪ್ಪ ಬೆಳಗಲಿ ಸೇರಿದಂತೆ ಹಲವಾರು ಜನರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶಿವಾಜಿ ಮೇತ್ರಿ, ರಾಯಭಾಗ. ನಮ್ಮ ಮುಗಳಕೋಡ ಪುರಸಭೆಯಲ್ಲಿ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು 23 ಜನ ನಮ್ಮ ಸರ್ವ ಸದಸ್ಯರಿದ್ದರೂ ಕೂಡ ನಮ್ಮ ಮುಗಳಕೋಡ ಪುರಸಭೆಯ ಮುಖ್ಯಾಧಿಕಾರಿಗಳು ಹಾಗೂ ನಮ್ಮ ಪುರಸಭೆಯ ಇಂಜಿನಿಯರ್ ಸಾಹೇಬ್ರು ಇವತ್ತು ಯಾವುದೇ ವಿಷಯಗಳನ್ನು ನಮ್ಮ ಮುಗಳಕೋಡ ಪುರಸಭೆಯ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸರ್ವ ಸದಸ್ಯರ ಗಮನಕ್ಕೆ ತರಲಾರ್ದ ಇವತ್ತು ಏನಾಯ್ತಂದ್ರೆ ನಮ್ಮ ಮುಗಳಕೋಡ ಪುರಸಭೆದಾಗ ಸರ್ವಾಧಿಕಾರಿ ಧೋರಣೆಯನ್ನು ಮಾಡಾಕಿದ್ದಾರು. ನಂತರ ಇನ್ನೊಂದು ಏನಪ್ಪ ಅಂತಂದ್ರೆ ಪುರಸಭೆ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಗಮನಕ್ಕೆ ಇರಲಾರ್ದ ಇವತ್ತು ನಮ್ಮ ಮುಗಳಕೋಡ ಪುರಸಭೆಯ ಅನುದಾನ ಆಗಿರ್ಬೋದು, ಯಾವುದೇ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಇವತ್ತು ಪೂಜೆಗಳನ್ನು ತಾವ ಇಟ್ಕೊಳಕತ್ತಾರೆ. ಪೂಜೆಗಳನ್ನ ಇಟ್ಕೊಳಕ್ಕೆ ತಾವ ಸಮಯವನ್ನು, ಡೇಟನ್ನು ನಿಗದಿ ಮಾಡಾಕತ್ತಾರು. ನಂತರ ಯಾವುದೇ ಪುರಸಭೆ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸರ್ವ ಸದಸ್ಯರಿಗೆ ಸೇಬೇಕಾದಂಥ ಶಿಷ್ಟಾಚಾರ ಯಾವುದೂ ಕೂಡ ನಮ್ಮ ಅಧಿಕಾರಿಗಳು ಇವತ್ತು ಪಾಲನೆ ಮಾಡ್ತಾ ಇಲ್ಲ. ಕಾಮಗಾರಿ ಮುಗಿದಾಗ, ಈಗ ನಮ್ಮ ಪುರಸಭೆ ಅನುದಾನದಲ್ಲಿ ನಮ್ಮ ಊರಾಗ ಯಾವುದಾದ್ರೂ ಒಂದು ಕಾಮಗಾರಿ ಮುಗಿದಾಗ ಆ ಒಂದು ಕಾಮಗಾರಿಯನ್ನು ಸಾರ್ವಜನಿಕ ಆಕ್ಷೇಪಣೆ ಇರ್ತೈತಿ. ಈ ಒಂದು ಕಾಮಗಾರಿ ಸರಿ ಇಲ್ಲರಿ, ಇದನ್ನು ನೀವು ಪರಿಶೀಲನೆ ಮಾಡಿರ್ತೇಳಿ ಇಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹೇಳಿರ್ತಾರೋ. ಅಂಥದ್ರೊಳಗೆ ಅದನ್ನು ಕಾಮಗಾರಿಯನ್ನು ಪರಿಶೀಲನೆ ಮಾಡಲ್ದನ ಏನು ಮಾಡಾಕತ್ತಾರೆ ಅಂತಂದ್ರೆ ಬಿಲ್ ತೆಗಿಯಾಕತ್ತಾರೆ. ಇದು ಒಂದು ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳು ತಪ್ಪು ಮಾಡಾಕತ್ತಾರು. ನಂತರ ನಮ್ಮ ಆಫೀಸ್ನಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ನಮ್ಮ ಮುಗಳಕೋಡ ಪುರಸಭೆಗೆ ಬಂದು ಕೆಲಸ ಮಾಡಾಕತ್ತಿಲ್ಲ. ನಂತರ ಆ ಒಂದು ಆಫೀಸ್ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರಬೇಕು, ಸರಿಯಾದ ಸಮಯಕ್ಕೆ ಟೈಮ್ ಮುಗಿದ ಹೋಗ್ಬೇಕಂತೇಳಿ ನಾವು ಒಂದು ಬಯೋಮೆಟ್ರಿಕ್ ತಿಮ್ಮಾಣಿ ಸರಿದಾಗ ಕುಣಿಸಿದ್ದೀವಿ. ಈಗ ಒಂದು ಬಯೋಮೆಟ್ರಿಕ್ ಕೂಡ ಏನೈತೆ ಅಂದ್ರೆ ಕಿತ್ತುಗದ ಒಂದು ಸರ್ವಾಧಿಕಾರನ ಧೋರಣೆ ಇವತ್ತು ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗಿರ್ಬೋದು, ಅಧಿಕಾರಿಗಳಿಗೆ ಮಾಡಾಕತ್ತಾರೆ ಅಂತೇಳಿ ಈ ಮುಖಾಂತರ ತಿಳಿಸ್ತೀವಿ. ನಂತರ ಪುರಸಭೆ ಅಧಿಕಾರಿಗಳು ನಮ್ಮ ಇಂಜಿನಿಯರ್ ಸಾಹೇಬರು, ಸಿಬ್ಬಂದಿಗಳು ನಮ್ಮ ಮುಗಳಕೋಡಲ್ಲಿ ಇರ್ತಕ್ಕಂಥ 40,000 ಜನ ನಾವೇನದೀವಿ 23 ವಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೆ ಸರಿಯಾಗಿ ಸ್ಪಂದನೆಯನ್ನು, ಅವರ ಕೆಲಸ ಕಾರ್ಯಗಳಿಗೆ, ಅವರ ಕುಂದುಕೊರತೆಗಳಿಗೆ ಸರಿಯಾದ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ನಂತರ ಮುಗಳಕೋಡ ಬಸ್ ಸ್ಟ್ಯಾಂಡ್ ಹತ್ತಿರ 2022 ಏನು ನಮ್ಮದೊಂದು ಪುರಸಭೆ ಅನುದಾನದಾಗ ನಾವು ಎಲ್ಲರೂ ಗ್ರಾಮಕ್ಕೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ 4 ರಾಜ್ಯದ ಜನ ಬರ್ತಾರೋ. ಅಲ್ಲಿ ಒಂದು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಶೌಚಾಲಯ ಆಗ್ಬೇಕಂತೇಳಿ ಒಂದು ಶೌಚಾಲಯವನ್ನು ನಾವು ಮಂಜೂರು ಮಾಡಿಸಿ ಆ ಶೌಚಾಲಯವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಎಲ್ಲ ನಾವು 23 ಜನ ಸದಸ್ಯರು ಒಗ್ಗೂಡ್ಕೊಂಡು ಆ ಒಂದು ಶೌಚಾಲಯವನ್ನು ನಮ್ಮ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಗಮನಕ್ಕೆ ಇಲ್ದಾರ್ದ ರಾತ್ರಿ ಅದನ್ನು ಶೌಚಾಲಯ ಕೀಲಿ ಮುರಿದು
ಬೆಳಿಗ್ಗೆ ಆಗೋದ್ರಾಗ ಮುಂಜಾನೆ ಹೊಡೆದು ಆ ಒಂದು ಶೌಚಾಲಯವನ್ನು ಉದ್ಘಾಟನೆ ಮಾಡಿ ಇವತ್ತು ಅಧಿಕಾರಿಗಳು ಒಂದು ಸರ್ವಾಧಿಕಾರ ಧೋರಣೆಯನ್ನು ಎಂದು ಮಾಡ್ರಿ ಮತ್ತು ಯಾರು ಮಾಡ್ರಿ ನಿನ್ನೆ ಮಾಡ್ಯಾರ ಸರ್. ನಂತರ 2 ವರ್ಷದಿಂದ ನಮ್ಮ ಪುರಸಭೆ ಸಭೆದಾಗ ಸಾಕಷ್ಟು ಇವತ್ತು ನಗರೋತ್ಥಾನದ ಅನುದಾನ ಇರ್ಬೋದು, ನಮ್ಮ ಪುರಸಭೆ ಸದಸ್ಯರ ಅನುದಾನ ಇರ್ಬೋದು, ಅನುದಾನ ಇದ್ದರೂ ಕೂಡ ಒಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರಿಯಾಗಿ ಕಾಮಗಾರಿಗಳು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ನಡೆಯಾಕತ್ತಿಲ್ಲ. ಇದು ಒಂದು ಇವತ್ತು ನಮ್ಮ ಪುರಸಭೆ ಅಧಿಕಾರಿಗಳು ಒಂದು ದೊಡ್ಡ ತಪ್ಪೈತಿ. ನಂತರ ನಮ್ಮ ಪುರಸಭೆ ಇಂಜಿನಿಯರ್ ಸಾಹೇಬ್ರೆ ಇವತ್ತಿಲ್ಲಿ ಮೂಳುಕೊಡದಾಗ ಯಾವುದೋ ವಾರ್ಡ್ನಾಗ ಯಾವುದೋ ಕೆಲಸ ಆದರೂ ಕೂಡ ಬಿಲ್ ತೆಗಿಬೇಕಾರ ಅವ್ರು ಮೊದಲು ಒಂದು 2 ಸಲ ಆ ಒಂದು ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿ ಲಾಸ್ಟಿಗೆ ಬಿಲ್ ಮಾಡೋದ್ನಾಗ ಒಂದು ಸಲ ವಿಸಿಟ್ ಪರಿಶೀಲನೆ ಮಾಡಿ ಅದು ಕೆಲಸ ಸರಿ ಆಗೈತೋ ಇಲ್ಲೋ ಎಸ್ಟಿಮೇಟ್ ಪ್ರಕಾರ ಆಗೈತೋ ಅದನ್ನೆಲ್ಲ ಪರಿಶೀಲನೆ ಮಾಡಿ ಬಿಲ್ ಕೊಡಬೇಕು. ಆದರೂ ಅವರ ಒಂದು 2-3 ಪುರಸಭೆಗೆ ಅವ್ರಿಗೆ ಇದೈತಿ, ಅವ್ರನ್ನ ಡ್ಯೂಟಿಗೆ ಹಾಕ್ಯಾರು. ಅಲ್ಲೇ ಪುರಸಭೆ ಕೂತ್ ಏನೈತೆ ಅಂದರೆ ಇಲ್ಲಿ ಯಾರೇ ಫೋನ್ ಮಾಡಿ ಹೇಳಿದ್ಕೊಂಡು ಅಲ್ಲೇ ಕೂತ್ ಬಿಲ್ ಮಾಡಿ ಕೊಡಾಕತ್ತಾರು. ಈ ರೀತಿಯಾಗಿ ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪುರಸಭೆದಾಗ ಇವತ್ತು ನಮ್ಮ ಅಧಿಕಾರಿಗಳಿಂದ ಹಾಗೂ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಂದ ಏನೋ ಜನರ ಒಂದು ಕೆಲಸಗಳು ಏನೂ ಸ್ಪಂದನೆ ಮಾಡೋಕತ್ತಿಲ್ಲ. ಯಾಕಂದರೆ ಇದು ಹೆಸರುಗೆಟ್ಟ ಪುರಸಭೆ ಐತಿ. ಇಲ್ಲಿ ಆಡಳಿತ ಮಾಡೋದು ಏನಂತಂದ್ರೆ ಅದು ಯಾರ ಬೇರೆದವ್ರನ್ನ ಮಾತು ಕೇಳಿ ಮಾಡಾಕತ್ತಾರೋ, ಏನೋ ಸ್ವಂತ ಮಾಡಾಕತ್ತಾರೋ, ಏನೋ ಅವರ ದುರುದ್ದೇಶದಿಂದ ಮಾಡಾಕತ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಈ ರೀತಿ ಒಂದು ಪುರಸಭೆದ ಸರ್ವಾಧಿಕಾರ ಧೋರಣೆ ಮಾಡಾಕತ್ತಾರೋ. ಇದರಿಂದ ಏನೈತೆ ಅಂದ್ರೆ ಇವತ್ತು ನಮ್ಮ ಪುರಸಭೆ ಅಧ್ಯಕ್ಷರಾಗಿರೋ ಸರ್ವ ಸದಸ್ಯರಿಗಾಗಿರ್ಬೋದು ಇದೊಂದು ಅವಮಾನದ ಸಂಗತಿ ಆಗೈತಿ. ನಂತರ ಇವ್ರು ಮಾಡೋ ಒಂದು ಸರ್ವಾಧಿಕಾರನ ಧೋರಣೆಯಿಂದ ನಮ್ಮ ಊರಾಗ ಯಾವುದೇ ಕೆಲಸ ಕಾರ್ಯಗಳು ಕೂಡ ಏನೈತೆ ಸರಿಯಾಗಿ ಆಗ್ತಾಯಿಲ್ಲ, ಊರು ಸುಧಾರಣೆ ಆಗ್ತಾಯಿಲ್ಲ. ಇದರ ಸಲುವಾಗಿ ಇವತ್ತು ನಾವು ಅಧ್ಯಕ್ಷರಾಗಿರ್ಬೋದು, ಸರ್ವ ಸದಸ್ಯರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು ಇವತ್ತು ಅವ್ರ ವಿರುದ್ಧ ಪುರಸಭೆ ಮುಂದೆ ಧಿಕ್ಕಾರವನ್ನು ಕೂಗ್ತಾ ಇನ್ನು ಮುಂದರೆ ತಮ್ಮ ಒಂದು ಸರ್ವಾಧಿಕಾರನ ಧೋರಣೆಯನ್ನು ಬಿಟ್ಟು ಇನ್ನು ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರನ್ನ ಎಲ್ಲರನ್ನೂ ಗಮನಕ್ಕೆ ತಗೊಂಡು ಒಳ್ಳೆ ಕೆಲಸ ಇವತ್ತು ನಮ್ಮ ಉಳ್ಕೊಡ್ದಾಗ ಮಾಡಲಿ ಅಂತೇಳಿ ಅದಕ್ಕೆ ನಾವು ಈ ಮುಖಾಂತರ ನಾವು ಇಲ್ಲಿ ಪ್ರೊಡಕ್ಷನ್ ಮಾಡಾಕತ್ತೀವಿ ಪುರಸಭೆ. ತಮ್ಮ ಹೆಸರೇನು ರೀ? ಮತ್ತು ಇದು ಅಲ್ದ ಈಗ ನಾವು ಬೆಳಗಾವಿ DC ಅವರಿಗೆ PD ಅವರಿಗೆ ಇವ್ರು ಏನೇನು ಇಲ್ಲಿ ಒಂದು ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿ ಸರ್ವಾಧಿಕಾರನ ಧೋರಣೆ ಮಾಡಾಕತ್ತಾರೋ ಇದ್ರ ಬದಲು ಈಗ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಬೆಳಗಾವಿ ಹೋಗಿ DC ಅವರಿಗೆ PD ಅವರಿಗೆ ಅವ್ರ ಗಮನಕ್ಕೆ ತಂದ ಈ ಒಂದು ತುಕ್ಕು ಹಿಡಿದಂಥ ಆಡಳಿತವನ್ನು ಇವರ ಒಂದು ಸರ್ವಾಧಿಕಾರನ ಧೋರಣೆಯನ್ನು ಅತಿ ಶೀಘ್ರವಾಗಿ ಸರ್ವಾಧಿಕಾರಿ ಯಾರು ಮಾಡತ್ತಾರ ಅಂತ ಹೇಳ್ತೀರಿ? ಪುರಸಭೆ ಅಧಿಕಾರಿಗಳು ಮತ್ತು ಚೀಫ್ ಇಂಜಿನಿಯರ್. ಯಾರ್ಯಾರು ಅವರು? ನಮ್ಮ ಪುರಸಭೆ ಅಧಿಕಾರಿ ಆದಂಥ ನಮ್ಮ ಚೀಫ್ ಆಫೀಸರ್ ರೀ, ಅವ್ರ ಹೆಸರು ಘಟಕಾಂಬ್ಳೆ ಸರ್, ಉದಯ್ ಕುಮಾರ್ ಘಟಕಾಂಬ್ಳೆ ಅವರು. ಇಂಜಿನಿಯರ್ ನಮ್ಮ ಇಂಜಿನಿಯರ್ ಸಾಹೇಬ್ರ ಆದಂಥ ಚೋಗ್ಲಾ ಸರ್ ಅವರು. ಮತ್ತೆ ಯಾವುದಲ್ಲಿ ಸದಸ್ಯರಿಗೆ ಸ್ಪಂದನೆ ಇಲ್ಲ. ಇಲ್ಲಿ ಕೋಟ್ಗಂಡ್ಲೆ ನಗರೋತ್ಥಾನ ಅನುದಾನ ಐತಿ, SFTTFC ಅನುದಾನ ಐತಿ, ನಂತರ 15 ಫೈನಾನ್ಸ್ ಅನುದಾನ ಎಲ್ಲ ಅದಾವ. ಎದುರು ಕೂಡ ಇವರು ಈಗ 6 ತಿಂಗಳಾತಿಲ್ಲಿ ನಮ್ಮ ಪುರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಆಗಿ ಯಾವುದೋ ಗಮನಕ್ಕೆ ತರಂಗಿಲ್ಲ. ತಮಗೆ ಬೇಕಾದಂಗೆ ಕ್ರಿಯಾಯೋಜನೆ ಮಾಡ್ಕೋತಾರೋ, ತಮಗೆ ಬೇಕಾದಂಗೆ ಅದನ್ನು ಅಪ್ರೂವಲ್ ತಗೋದು ಮತ್ತು ಯಾರು ಏನು ಡೈರೆಕ್ಷನ್ ಕೊಡ್ತಾರೋ ಆ ಪ್ರಕಾರ ಏನೈತೆ ಅಂದ್ರೆ ಇವರು ಇಲ್ಲಿ ಆಡಳಿತ ಮಾಡ್ಕೊತ ಹೊಂಟಾರು. ಇದರಿಂದ ಏನೈತಪ್ಪ ಅಂದ್ರೆ ನಮ್ಮ ಮುಗುಳ್ಕೊಡಕ್ಕೆ ಕೆಟ್ಟ ಹೆಸರು ಬರುವಂಥ ಕೆಲಸ ಇವರ ಅಧಿಕಾರಿಗಳು ಮಾಡಾಕತ್ತಾರೋ. ಅದಕ್ಕೆ ಇವ್ರ ಮ್ಯಾಗ ಸೂಕ್ತವಾದಂಥ ಕ್ರಮ ನಮ್ಮ ಬೆಳಗಾವಿ PD ಅವರಾಗಿರ್ಬೋದು, DC ಅವರು ತಗೋಬೇಕು. ಇವರ ಸುಧಾರಣೆ ಆಗಿ ಮುಂದೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಕೆಲಸ ಮಾಡೋತಕ್ಕ ನಾವು ಬಿಡಂಗಿಲ್ಲ. ಇವರು ಇಲ್ಲಿ ನಮ್ಮ ಹೋರಾಟ ಇಲ್ಲಿ ನಿರಂತರವಾಗಿ ಪುರಸಭೆ ಮುಂದೆ ಇರ್ತದೆ. ಈಗ ನಾವು ಮೊನ್ನೆ ಅಧ್ಯಕ್ಷ ಉಪಾಧ್ಯಕ್ಷ ಆದ ನಂತರ ನಾವು ಅಧಿಕೃತವಾಗಿ 3 ಮೀಟಿಂಗ್ ಮಾಡೀವಿ. 3 ಮೀಟಿಂಗ್ ಮಾಡಿದಾಗ ನಾವು ಹೇಳಿವಿ, ಸರ ನೋಡ್ರಿ ನಿಮ್ಮ ಕೆಲಸ ಏನ, ನಿಮಗೆ ಓಡಾಡೋಕೆ ಕಾರ್ ಗಾಡಿ ಕೊಟ್ಟಾರು ಸರ್ಕಾರದವ್ರ, ನಿಮಗೆ ಏನು ಸೌಲಭ್ಯ ಬೇಕು ಎಲ್ಲ ಕೊಟ್ಟಾರ. ಮೊದಲು ಸಾರ್ವಜನಿಕ ಕುಂದುಕೊರತೆ ಸಭೆ ಮಾಡಿರಿ. ನಂತರ ನಮಗೆ ಏನಪ್ಪ ಅಂದ್ರೆ ಈ ಮುಖ್ಯವಾದಂಥದ್ದು ಏನಂದ್ರೆ ನಮ್ಮ ಮೂಳುಕೊಡದಾಗ ಇರ್ತಕ್ಕಂಥ 23ನೇ ವಾರ್ಡ್ನಾಗ ಇರ್ತಕ್ಕಂಥ ಎಲ್ಲ ಜನರ ಯಾವುದೇ ಸಮಸ್ಯೆ ನಮ್ಮ ಪುರಸಭೆ ಸಂಬಂಧಪಟ್ಟಿ ತೊಗೊಂಡ್ಬರಲಿ, ಅದನ್ನು ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಶಾಸ್ತ್ರದಿಂದ ಕೇಳಿ ಎಲ್ಲರಿಗೂ ನ್ಯಾಯ ಕೊಡಿಸುವಂಥ ಏನು ಕೆಲಸ ಮಾಡಿರಿ. ಈ ಪುರಸಭೆಯನ್ನು ಮಾದರಿ ಪುರಸಭೆ ಆಗುವಂಗೆ ಕೆಲಸ ಮಾಡಿರಿ ಅಂತ ನಾವು ಹೇಳ್ಕೊತಾ ಇದ್ದೀವಿ. ಬಟ್ ಅವ್ರು ಏನಂದ್ರೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವಸ ಗಮನಕ್ಕೆ ತರಂಗಿಲ್ಲ. ಏನು ಯಾರೋ ಫೋನ್ ಹಚ್ತಾರೋ, ಯಾರ್ದೋ ಫೋನಕ್ಕೆ ಮಾತು ಕೇಳ್ತಾರೋ, ತಮ್ಮ ಮನಸ್ಸು ತಿಳಿದಂಗೆ ಮಾಡ್ಕೊತ ಹೊಂಟಾರೋ. ಅದ್ರ ಸಲುವಾಗಿ ಈಗ ನಮ್ಗೆ ಹೆಂಗಾಗಿತ್ತಪ್ಪ ಅಂದ್ರೆ ಪರಿಸ್ಥಿತಿ, ಈಗ ನಮ್ಮ ಪುರಸಭೆ ಮುಂದೆ ಈಗ ನಾವು ಅಧ್ಯಕ್ಷರ, ಉಪಾಧ್ಯಕ್ಷರ ಎಲ್ಲ ಇದ್ರು. ನಾ AC ಮಹಿಳೆ ಸದಸ್ಯರಿ. ನಾನು ವಾರ್ಡ್ನಾಗ ಟಾಯ್ಲೆಟ್ ಪೂಜೆ ಮಾಡ್ಬೇಕಾದ್ರೆ ನಮ್ಮ ಗಮನಕ್ಕೆ ತಂದಿಲ್ರಿ. ಅವರು ಕಡಗಣಿಸಿ ತಂಬತ್ತಾವ ಮಾಡ್ಕೊಂಡಾರ. ಇದ ಸಲ ನಮ್ಮ ಮಾಡ್ಯಾರ್ರಿ. ಆದ್ರೆ ನಮ್ಮ ಗಮನಕ್ಕೂ ಬರ್ಬೇಕ್ರಲ್ಲ. ಅದು ಎಷ್ಟನೇ ವಾರ್ಡ್ ಮೆಂಬರ್ ನೀವು? 6 ನಂಬರ್ ಗೀತಾ ಸಚಿನ್ ಪರದಾನಿ ಅದು. ನಮ್ಮ ಗಮನಕ್ಕೆ ಇರ್ಲಿಕ್ಕಾದ್ರೆ ಮತ್ತೆ ಅದನ್ನ ಮಾಡಿರಿ ಏನೈತಿ ಹೇಳ್ರಲ್ಲ ಅನ್ನೋ ಅವ್ರದವ್ರ ಮಾಡ್ಕೋಬೇಕಾದ್ರೆ ನಾವ್ ಯಾಕೆ ಇರ್ಬೇಕ್ರಿ? ಅವ್ರದವ್ರು ಅಂದ್ರೆ ಯಾರು ಮಾಡತ್ತಾರ್ರಿ? ಚೀಫ್ ಆಫೀಸರ್, ಇಂಜಿನಿಯರ್ ಇವ್ರಲ್ಲ ಮತ್ತೆ ಯಾರ್ರಿ? ನಮಗೂ ಒಂದ್ ಸ್ವಲ್ಪ ಹೇಳ್ರ, ನಮ್ಮದು ಒಂದ್ ಸ್ವಲ್ಪ ಬೆಲೆ ಐತೆ ಅನ್ನಂಗಾರಿ ತಿಳ್ಕೊತೀವ್ರಲ್ಲ.
ಆರಿಸ್ಬಿಡೋದು. ಮತ್ತು ಜನ ನಮಗೆ ಬೆಂಬಲ ಕೊಟ್ಟು ಆರಿಸಿ ತಂದಾರ್ರಿ. ನಾವು ಅವ್ರಿಗೆ ದುಡಿತೀವಿ, ಅದು ಬರೋಬರಿ ಐತ್ರಿ. ನಮ್ಮನ್ನು ಒಂದು ಸ್ವಲ್ಪ ಅವ್ರು ಬೆಳಕಿಗೆ ತರಬೇಕು. ನಮ್ಮದು ಏನು ಕೊಳೆಮಿನ ಇಲ್ಲದೆ ಅವ್ರದವ್ರು ಮಾಡ್ಕೊಂಡ್ರೆ ಮತ್ತು ನಾವು ಯಾಕಿರ್ಬೇಕು? ಇದು ನಿಮ್ಮ ಹೋರಾಟ ಇರ್ತೈತ್ರಿ. ಎಲ್ಲಾ ಕಳಪೆ ಅದನ್ನ ಕುಲಂಕುಷವಾಗಿ ನೀವು ಹೋಗಿ ಕೊಡ್ತೀರಟ್ಟ. ನಾವು ಗಪ್ಪ ಅದೀವ್ರಿ. ಕಾಮಗಾರಿ ಪೂಜೆ ಅನ್ನೋದು ಕಟ್ಟಕ್ಕೆ ಕರೆಯುದ, ಕಾಮಗಾರಿ ಉದ್ಘಾಟನೆಗೆ ಆ ಮೆಂಬರ್ನು ಕರೆಯುವಂಗಿಲ್ಲ. ಕರಿಯೋಂಗಿಲ್ಲ. ಅದ ವಾರ್ಡಿನ ಮೆಂಬರ್ನ ವಾರ್ಡ್ ಮೆಂಬರ್ಗೆ ಏನೋ ಸ್ಪಂದನೆ ಇಲ್ಲ. ಅವೇನು ನಮ್ಮ ವಾರ್ಡಿನಿಂದ ಒಂದು ಸಣ್ಣ ಪುಟ್ಟ ಕೆಲಸದವ್ನು ಮಾಡ್ರಿ, ಪೈಪ್ಲೈನ್ ವರ್ಕ್ ಮಾಡ್ರಿ, ಒಂದು ಏನೋ ಒಂದು ಸಮಸ್ಯೆ ಇದ್ರೂ ಸ್ಪಂದನೆ 15 ಫೈನಾನ್ಸ್ ಮತ್ತು SFC ಐತಲ್ಲ, ಅದು ನಮ್ಮ ಸದಸ್ಯರ ಅನುದಾನ ಅದ. ನಾವು ಹಂಚಿರ್ತು, ನಾವು ಹಾಕಿರ್ತೀವಿ. ಏನಾರ ಸಮಸ್ಯೆ ಬರಲಿ ನಾವು ಮುಂದೆ ಕೆಲಸ ಮಾಡಿಸೋದ. ಮತ್ತೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು, ಯಾರೋ ಬಂದು ರಿಬನ್ ಕಟ್ ಮಾಡಿಬಿಡು. ಶಿಷ್ಟಾಚಾರನ ಚೀಫ್ ಆಫೀಸರ್ ಅಂತಾರ, ಸರ್ವಾಧಿಕಾರಿ ಧೋರಣೆ ತಳಕೈತಾರ. ಅದನ್ನ ಸುತ್ತ ಮಾಡ್ತೀವಿ ನಾವು, ಬಿಡಂಗಿಲ್ಲ. ಸುತ್ತ ಮಾಡ್ತೀವಿ. ಇವ್ರನ್ನೆಲ್ಲ ಹೆಂಗೆ ಸುತ್ತ ಮಾಡೋದು ಗೊತ್ತೈತೆ ನಮಗೂ ಎಲ್ಲ. ನಿರಂತರವಾಗಿ ನಡೀತೈತಿ. ಅಲ್ರಿ, ಊರ ಅಭಿವೃದ್ಧಿ ಆಗ್ಬೇಕಂತೇಳಿ ನಾವು ಮಾಡಾಯ್ತು. ಒಪ್ಪಂದ ನಾವು ಇಲ್ಲಿವರೆಗೆ ಹೋರಾಟಗಳು ನಿಮಿತ್ತಕ್ಕೆ ಮಾತ್ರ ನಾವು ಮುಗುಳ್ಕೋಡ್ ಜನರ ಸೇವೆ ಮಾಡಕ ಅವ್ರು ನಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಆರಿಸ್ಕೊಟ್ಟಾರು. ಅವ್ರು ಸೇವೆ ಮಾಡಕ ಬದ್ದಿವಿ. ಯಾವುದೇ ಒಪ್ಪಂದ ಇಲ್ಲ, ಏನಿಲ್ಲ. ಈ ಹೋರಾಟ ಏನೈತಿ ದಡ ಸೇರ್ತೈತಿ. ಬೇಕಂದ್ರೆ ಅವ್ರ ಏನೈತಿ ಅಂದ್ರೆ ಎಲ್ಲಾರು ವಿಶ್ವಾಸ ತಗೊಂಡು ಕೆಲಸ ಮಾಡ್ಬೇಕು. ಅವ್ರಿಲ್ಲ ಅಂದ್ರೆ ಈ ಪುರಸಭೆ ಬಿಟ್ಟು ತೊಲಗಬೇಕು. ಅಲ್ಲಿವರೆಗೆ ನಮ್ಮ ಹೋರಾಟ ಸಾಕಷ್ಟು ಟೈಮ್ ಕೊಟ್ಟು ತಿಳ್ಕೊತಾರ ಮತ್ತು ಅದನ್ನ ಕಂಟಿನ್ಯೂ ಮಾಡತ್ತಾರು. ಏನಂತ ನಾವು ಕೇಳಕ್ ತಯಾರಿಲ್ಲ. ನಮ್ಮ ಗಮನಕ್ಕೆ ಅದು ತಂದಾರ ಅಧಿಕಾರಿಗಳು. ಗಮನಕ್ಕೆ ಏನು ತರೋರ್ರಿ, ಅವರು ಅವರಾಗಿ ಮಾಡತ್ತಾರ್ರಿ. ನಮಗೇನು ತಿಳಿಬಿಡೋರು. ನಿಮಗೇನು ಮಾಹಿತಿನೂ ಕೊಡ್ಬೇಕು? ಮಾಹಿತಿನೂ ಏನೂ ಇಲ್ರಿ. ನಿಮ್ಮ ಹೆಸರು ರೀ? ಶಾಂತ. ಕ್ವಾಲಿಟಿ ಚೆಕ್ ಮಾಡಿರಿ. ಕ್ವಾಂಟಿಟಿ ಚೆಕ್ ಮಾಡಿರಿ. ಎಂಜಿನಿಯರ್ ಚೆಕ್ ಮಾಡ್ಯಾರ, ಬಂದ ಎಂಜಿನಿಯರ್ ಚೆಕ್ ಮಾಡ್ಯಾರ. ಟೆಕ್ನಿಕಲ್ ಕೆಲಸ ಮಾಡ್ಲಕ್ಕೆ ಇಂಜಿನಿಯರ್ ಕೊಟ್ಟಾರ. ಹಾ, ಮತ್ತೆ ಅದನ್ನ ಮಾಡ್ಸ್ಯಾರೇನ್ರಿ? ಮಾಡ್ಸ್ಯಾರಿ, ಎಂಜಿನಿಯರ್ ಚೆಕ್ ಮಾಡ್ಯಾರ. ಸರ್ ಒಂದೇ ನಿಮಿಷ ಸರ್, ನಾ ಇವತ್ತು ಎಲ್ಲ ಕೆಲಸಗಳು ಇನ್ಶೂರೆನ್ಸ್ ಮಾಡೋಣ. ನನ್ ಕ್ವಾಲಿಟಿ ಬೇಕು. ಇನ್ಶೂರೆನ್ಸ್ ಮಾಡೋ LIC ಇನ್ಶೂರೆನ್ಸ್ ಮಾಡಿಬಿಡ್ತಾರೆ. ಇನ್ಶೂರೆನ್ಸ್ ಸರ್, ಕ್ವಾಂಟಿಟಿ ಕ್ವಾಲಿಟಿ ಯಾರು ಇಲ್ಲ ಅಲ್ಲಿ. ಅವ್ರು ಹೆಂಗೆ ಏನು ಗೊತ್ತಾಗೋದಿಲ್ಲ. ಈಗ ಬಿಡು, ಅವ್ರು ಜವಾಬ್ದಾರಿ ಬಿಲ್ ಮಾಡ್ಯಾರು. ನಾವು ಇನ್ಶೂರೆನ್ಸ್ ಮಾಡ್ಕೊಂಡು ಆ ಇನ್ಶೂರೆನ್ಸ್ ನಾವು ವ್ಯಾಲ್ಯೂಯೇಷನ್ ಹೇಟ್ ಕೊಡ್ತಾನಲ್ಲ. ಅವ್ನು ನಮ್ ಫುಲ್ ಕೊಡ್ತಾನೋ, ಹಾಫ್ ಕೊಡ್ತಾನೋ, 25% ಕೊಡ್ತಾನ. ಇನ್ಶೂರೆನ್ಸ್ ಕರ್ಸ್ತೀವಿ. ಪ್ರತಿಯೊಂದು ನಾವು ವರ್ಕ್ ಅದನ್ನ ಕೊಡ್ಸರ್. ಇನ್ಶೂರೆನ್ಸ್ ನೀವು ಮಾಡಿ ಸರ್, ನೀವು ಮಾಡಿ. ನಾವು ಕ್ವಾಲಿಟಿ ಕ್ವಾಂಟಿಟಿ ನಾವು ಏನ್ ಚೆಕ್ ಮಾಡ್ತೀವಿ. ಇನ್ಶೂರೆನ್ಸ್ ಕರ್ಸು ಚೆಕ್ ಮಾಡಿ ನೋಡ್ರಿ. ಈಗ ಯಾವ ಬಿಲ್ ಆಗ್ಯಾವ ಅಲ್ಲ, ಒಂದರೆ ಅಧ್ಯಕ್ಷ ಕರ್ಕೊಂಡು ವಿಸಿಟ್ ಮಾಡಿ. ನೀವು ಅಧ್ಯಕ್ಷ ಕರ್ಕೊಂಡು ಒಂದು ವಿಸಿಟ್ ಮಾಡಿ. ಇಂಜಿನಿಯರ್ ನಿಮ್ಯಾಗ ಕಾಮಗಾರಿ ಕಳಪೆ ಆಗತ್ತೋ ಇಲ್ಲೋ ಸರ್, ನೀವು ಬರ್ತಾನೋ ಚೆಕ್ ಮಾಡ್ತಾನೋ. ನೀವು ಕೆಲಸ ಮಾಡಲ್ಲ. ಯಾರು ಮಾಡ್ತಾರೆ ನಡ್ರಿ ಹಂಗಾರಿ ಅಂದ್ ಹೇಳ್ಬೇಡ್ರಿ. ನೀವು ನಾ 3 ಗಂಟೆ ಹೇಳಿ ನೀವು 10 ಗಡಿ ಮಾಡಿ ಬೇಡ. ಏನ್ 10 ಹಿಡಿಯತ್ತೇಳಿ ಅವಂಗ. ನಾ 3 ತಾಸು ಕೊಡ್ತಾನೆ ಟೈಮಿಂಗ್ ಕೇಳ್ರಿ ಅವನ. ಈ ಬೆಲ್ ಬಂದಾಗ ಬಂದ್ರ ಅಲ್ಲದ. ಆಯ್ತು, ಈ ಡಾಂಬ್ರಿ ಯಾರು ನೋಡ್ತಾರ? ಈ ಡಾಂಬ್ರಿ ಯಾರು ನೋಡ್ತಾರ? ಕೆಲಸ ಮುಗಿದ್ಮೇಲೆ ಕ್ವಾಲಿಟಿ ಚೆಕ್ ಮಾಡ್ತಾರೆ. ನೋಡ್ರಿ, ನಮ್ಮ ಕೈಲಿಂದ ಇನ್ಶೂರೆನ್ಸ್ ತಗೊಂಡು ಒಂದ್ ವರ್ಷ ನಮ್ಗೆ ವ್ಯಾಲ್ಯೂಯೇಷನ್ ಕೊಡ್ತಾರ ಅವ್ರು. ಅಲ್ಲ, 10 ಲಕ್ಷ ರೂಪಾಯಿ ಕೆಲಸ ಚಲೋ ಐತ್ರಿ. ಅದ ಡಾಂಬ್ರಿ ಥರ್ಡ್ ಪಾರ್ಟಿ ನಮ್ಗೆಲ್ಲ ಗೊತ್ತೈತ್ರಿ ಸರ್. ಇನ್ಶೂರೆನ್ಸ್ ನಾವು ಮಾಡ್ತೀವಿ ಸರ್. ನಾವು ಕೈಲಿಂದ ರೊಕ್ಕ ತುಂಬಿ ಇನ್ಶೂರೆನ್ಸ್ ಮಾಡ್ತೀವಿ. ನಾವೆಲ್ಲ ಈಗೇನು ಕೋಟಿ ಗಂಟೆ ಖರ್ಚಾಗಿರಲ್ಲ, ಇನ್ಶೂರೆನ್ಸ್ ಮಾಡಿಸ್ತೀವಿ. ನಮ್ಗೆ ವ್ಯಾಲ್ಯೂಯೇಷನ್ ಬೇಕಾದ. ನೀವು ಜವಾಬ್ದಾರಿ. ನಿಮ್ಮ ಗಮನಕ್ಕೆ ತಾನು ಏನ್ ಕೆಲಸ ಮಾಡ್ಯಾರ ಅವ್ರು? ಅವ್ ಏನ್ ಇನ್ಶೂರೆನ್ಸ್ ನಾವು ಕೊಡ್ಲಿಲ್ಲ. ಪೂಜೆ ಮಾಡಿದ್ರಲ್ಲ, ನೀವು ಬಂದರಿರ್ತಾನ ಒಂದ್ ಮಾತು ಕೇಳ್ರಿ. ನೀವ್ ಹೇಳ್ರಿ, ಅಧ್ಯಕ್ಷರಿದ್ದೀರಿ. ಇವರು ಪಾಪ ಜವಾಬ್ದಾರಿ ತಗೊಂಡ ಮುಂದೆ ಕೆಲಸ ಮಾಡಿ ಫಾಲೋ ಅಪ್ ಮಾಡಿ ಕಾಂಟ್ರಾಕ್ಟ್ ಕೆಲಸ ತಗೊಂಡವರು ಬಿಲ್ ತಡಿಯಾಕ ಶಕ್ತಿ ಇಲ್ಲ ಅವ್ರಿಗೆ. ಯಾರು ಕೊಡ್ಲಿ. ಈಗ ನಾವು ಅವ್ರು ಸರಿಯಾಗಿ ಕೆಲಸ ಮಾಡ್ಯಾರ ಅಂತೇಳಿ ನಮ್ಗೆ ಭಾವನೆ ಐತಿ. ಇನ್ನು ಮುಂದೆ ಏನ್ ಮಾಡೋಣ, ನಾವು ಇನ್ಶೂರೆನ್ಸ್ ಕರ್ಸೋನು. ನಮ್ಗೆ ವ್ಯಾಲ್ಯೂ ಪರ್ ಮನಿ, ನಮ್ಗೆ ಇನ್ಶೂರೆನ್ಸ್ ಬೇಕು.
ಅದೇನ್ ವ್ಯಾಲ್ಯೂಯೇಷನ್ ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಅಲ್ಲ ಸರ್ ವ್ಯಾಲ್ಯೂಯೇಷನ್ ಕಮ್ಮಿ ಆದ್ರೆ ಜವಾಬ್ದಾರಿ ಯಾರು? ಅವ್ರ ಇಂಜಿನಿಯರ್ ಅವ್ರ ನೀವ ಜವಾಬ್ದಾರಿ ಅಲ್ಲ, ಇದನ್ನ ಜವಾಬ್ದಾರಿ ಆತ. ಇಂಜಿನಿಯರ್ ಅಲ್ಲ, ಮತ್ತೆ ಇವ್ರು ನೀವು ಜವಾಬ್ದಾರಿ ನಿಮ್ದು ಸಹಿ ಅದ. ನಿಮ್ದು ಇರ್ತೈತಿಲ್ಲ. ಅಲ್ರಿ ಸರ್ ನಿಮ್ ತಡಿಯಾಕ ಆಗಂಗಿಲ್ಲ, ನಿಮ್ ಪವರ್ ಪವರ್ ಐತಿ. ಮತ್ತೆ ನೀವ್ ಯಾಕ್ ಜವಾಬ್ದಾರಿ ತಗೊಂಡಿಲ್ಲ? ಇವತ್ತ ಅವ್ನೇನ್ ಮಾತಾಡಿದ್ರೆ ಇವಾಗ LIC ಅವ್ರು ಇನ್ಶೂರೆನ್ಸ್ ಮಾಡು, ಕೈಲಿಂದ ಕಾಂಟ್ರಿಬ್ಯೂಷನ್ ಮಾಡಿ ಅವ್ನಿಗೆ LIC ನಮ್ಗೆ ವ್ಯಾಲ್ಯೂಯೇಷನ್ ಕೊಡ್ಲಿ ಅವ್ರಿಗೆ. ಅಲ್ಲ ನೀವು ಅಧ್ಯಕ್ಷರಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಯಾಕೆ ಕೊಡ್ರಿ ಸರ್ ಅವ್ರ ಪಾಪ? ಅವ್ರು ಯಾಕೆ ಇರೋದ್ರಿ? ಕ್ರಿಯಾಯೋಜನೆ ಮಾಡಕ್ ಅಧ್ಯಕ್ಷ ಮೆಂಬರ್ಸ್ ಬೇಕ, ರೇಟ್ ಅಪ್ರೋದಕ್ಕ ಮೆಂಬರ್ಸ್ ಅಧ್ಯಕ್ಷ ಬೇಕ. ಇದಕ್ಕೆ ಯಾಕೆ ಬೇಡ್ರಿ? ಒಂದ್ ಮಾತ್ರ ಹಿಂಗ್ ಮಾಡೋದ್ ಕೇಳ್ರಿ, ಒಂದ್ ಮಾತು ಮೇಡಮ್ ಹಿಂಗ್ ಮಾಡೋದ್ ಕೇಳ್ರಿ. ನೀವೆಲ್ಲ ಮತ್ತೆ ಎಷ್ಟೋ ಮೆಂಬರ್ ನಿಮ್ ಕೈ ಆಡಿರ್ತಾರೆ, ಆಟ ಆಡ್ತಿರ್ತಾರೆ, ನಿಮ್ಗೆ ರೋಡ ಅಟ್ಲೀಸ್ಟ್ ಒಂದ್ ಮಾತು ಅಧ್ಯಕ್ಷರ ಹೆಂಗ್ ಮಾಡೋಣ್ರಿ? ಒಂದ್ ಮಾತು ಕೇಳಕ್ ಆಗತ್ತಿಲ್ಲ ನಿಮ್ಗೆ, ಕೇಳಕ್ ಮೇಡಮ್ ನಾಳೆ ಬರ್ರಿ ಇಟ್ಕೊಂಡಿ ಏನಾಗ್ತದೋ ಹೇಳ್ರಿ, ನಮ್ಗೆ ನಮಗ ಫೋನ್ ಬಂದಾವ ಕೆಲ್ಸ ಕಲ್ರಿ. ಬರ್ರಿ ನಾನ್ ಪೂಜೆ ಇಟ್ಕೊಂಡು ಬರ್ರಿ. ನಮ್ಮನೆ ಕಳ್ಸ 2 ಸಲ ಪೂಜೆ ಮಾಡಿ ಇಟ್ಕೊಂಡ್ರೆ ಮೀಟಿಂಗ್ ಮಾಡಿ ಯಾಕೆ ತಗೋತೀರಿ? ನೀವು ಕರೀತೀರಿ ಯಾರು ನಾ ಕರೆಯೋದಲ್ಲ ಏನ, ನೀವು ಕರಿ ಬಿಟ್ಟು ಬಿಡ್ರಿ, ಎರಡು ದೊಡ್ಡ ಹಾಳಾಗಿ ಹೋಗ್ತದೆ. ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ, ಆಯ್ತ್ರಿ ಬಿಟ್ಟು ಬಿಡ್ರಿ. ಏ ಯಾವ್ದು ಬೇಡ ಯಾವ್ದು ನಾವು ಮೀಟಿಂಗ್ ಕರೀದಿಲ್ಲ, ನಿಮ್ಗೆ ಯಾವ್ದು ಅಪ್ರೂವಲ್ ಕೊಡೋದಿಲ್ಲ, ನಾವ್ ಯಾವ್ದು ಇದನ್ನ ಅವಶ್ಯಕತೆ ಇಲ್ಲ ಬಿಟ್ಟು ಬಿಡ್ರಿ. ಏನಾಯ್ತು ನೀವ ಚೀಫ್ ಇಂಜಿನಿಯರ್, ನೀವು ಕೂಡಿ ನೀವ ಪೂಜೆ ಮಾಡ್ಕೋರಿ, ನೀವ ಯೋಜನೆ ಮಾಡ್ಕೋರಿ, ನೀವ ಹೋಗಿ ಅಪ್ರೂವಲ್ ತಗೊಂಬರಿ, ನೀವ್ ಇಬ್ಬರ ಮಾಡ್ಕೋರಿ. ಇದನ್ನ ಇಲ್ಲಿ ಮೆಂಬರ್ಗಳ ಜನಪ್ರತಿನಿಧಿಗಳು ಯಾರು ಇಲ್ಲಿ, ಯಾಕಂದ್ರೆ ನೀವು ಇಬ್ಬರ ಇದೀರಿ ಒಟ್ಟ. ಅಲ್ರಿ ನಿನ್ನೆ ಗುದ್ಲಿ ಪೂಜೆ ಮಾಡಿಸ್ತೀರಿ, ಅದು ಕಾಮಗಾರಿ ಮುಗಿದ ಕೂಡಲೇ ಅವ್ರು ಗುದ್ಗಂಟಿ ಕರೀದಿಲ್ಲ ಅಂದ್ರ ಅದ ಈಗ ಕಾಂಪ್ಲಿಕೇಟ್ ರೀ. ಯಾರ್ ಜವಾಬ್ದಾರಿ ತಗೊಂಡ್ ಮಾಡದ್ನ? ಮೆಂಬರ್ಗಳೆಲ್ಲ ಯಾಕೆ ಮುರಿಸ್ ಮಾಡ್ರಿ? ಅವ್ರಿಗೆ ಕೀಲಿ ನಮ್ ಕಡೆ ಅದಾವ ಎರಡು ಸಿಬ್ಬಂದಿ ಯಾರು ಹೊಡೆದಾರ ಹೋಯ್ತು ವಿಡಿಯೋ ಕೊಡ್ತೇವೆ ಅವ್ರ ಮ್ಯಾಗ ಏನ್ ಆಕ್ಷನ್ ತಗೋತೀರಿ? ಆ ಕೆಲಸ ಆಗುವಾಗ ನೀವು ಇರ್ಲಿಲ್ಲ, ಇನ್ನೂ ಬಂದಿಲ್ಲ ಮೇಡಮ್ ಇದ್ರು. ಸರ್ ಹಾಕಿ ಫೌಂಡೇಶನ್ ಹಾಕಿ ಕಷ್ಟ ನಿಮ್ಮ ನೋಡು ನಾಲ್ಕನೇ ಭಾಗ ನಿಮ್ಗೆ ಗೊತ್ತಿಲ್ಲ. ನಿಮ್ ಪಾತ್ರ ಏನು ಇಲ್ಲ, ಅಲ್ಲಿ ತಕರಾರು ಮಾಡಿ ನೀವು ಸುಮ್ಮನೆ ಅವರು ಅಲ್ಲಿ ಎಟ್ ಅಲ್ಲಿ 50 ಮಂದಿ ಜಗಳ ಗುಂಪಾಗಿ ನಿಂತು ಮಂದಿ ಇದಾಗೈತೆ. ನೀವು ನೋಡಿ, ನೀವು ನಿಮ್ಗ 25% ಅಷ್ಟೇ ರೀ, ಇಲ್ಲಿ 70% ಎಲ್ಲ ಅದ್ರಿಂದ ಏನಾಗೈತೆ ನಮ್ಗೆ ಗೊತ್ತೈತೆ ನಮಗೆ. ಒಬ್ಬರಿಗೆ ಬೆಣ್ಣಿ ಒಬ್ಬರಿಗೆ ಅಧ್ಯಕ್ಷರ ಕಿಮ್ಮತ್ ನೋಡ್ರಿ, ಮೆಂಬರ್ ಕಿಮ್ಮತ್ ನೋಡ್ರಿ. ನೀವು ಪೂಜೆ ಮಾಡಿ ಈಗ ಅನ್ನವಾಡದ ಪೂಜೆ ಮಾಡಿ ಅವ್ರದಾರು ಫೋನ್ ಹೇಳ್ಬೇಡ್ರಿ. ಇನ್ನು ನಾಳೆ ಪೂಜೆ ಪೂಜೆ ಹೆಂಗಾರ ಬರೀ ಮತ್ತೆ ಇವ್ರು ಡೇಟ್ ಕೇಳಿರಿ, ಅಲ್ಲಿ ಸಂಸ್ಥೆ ಯಾರು ಕೇಳ್ಬೇಕು ನೀವು ಡೇಟ್? ಅಲ್ಲ ಇಲ್ರಿ, ನಗರಸ್ಥಾನ ಡೇಟ್ ಕೊಟ್ರು ನೀವು ಮಾಡ್ಬಾರಿ ಫಿಫ್ಟಿ ಫೈನಾನ್ಸ್ ಡೇಟ್ ಕೊಟ್ಟರೆ ಪವರ್ ಐತ ಅದು ತಗೊಂಡಿರ ಡೇಟ ಅವರು ಅವ್ರಿಗೆ ಟೈಮ್ ಇದ್ದಿಲ್ಲ. ಡೇಟ್ ತಗೊಂಡಿರ 2 ಸಲ ಕ್ಯಾನ್ಸಲ್ ಮಾಡಿಸಿರೋದು ಇವ್ರದೇನಿಲ್ಲ. ಐದರಲ್ಲ ಅಧ್ಯಕ್ಷ ಬೇಕಲ್ಲ, ಅಲ್ಲ ಅವ್ರದ್ದೇನು ಇಲ್ಲ ಪವರ್. ಅಲ್ಲ ಅವ್ರ ಡೇಟ್ ತಗೋದಲ್ಲ, 2 ಸಲ ಕ್ಯಾನ್ಸಲ್ ಮಾಡಿಸಿರೋದು ಅದನ್ನ ನೀವು ಅವ್ರ ಯಾರು ಕಟ್ ಮಾಡ್ರಿ? ನಾವೇ ಮಾಡೋಣ್ರಿ, ಅವ್ರನ್ನ ಕೇಳ ನೀವು ಕೇಳ್ಬೇಕಲ್ಲ. ಕರೆಯೋ ಪದ್ಧತಿ ಅದು. ನಾಳೆ ಪೂಜೆ ಇಟ್ಕೊಂಡು ಬಾ ಅದ ಪದ್ಧತಿ ಅದು. ಇಲ್ಲ ಶಿಷ್ಟಾಚಾರ ಹಂಗಲ್ಲ ಸರ್, ಅದು ನಮ್ಗೆ ನಮ್ ಕೇಳಕ್ ನಮ್ದು ಐಸದು ಕೇಳೋರ ನಮ್ಮ ಹಕ್ಕುಗಳು ನಾವು ಕೇಳೋರು, ನಾವು ನಮ್ಮ ಹಕ್ಕುಗಳು ನಾವು ಕೇಳೋರು. ಸರ್
ನಿನ್ನೆ ಸೋಮವಾರ ದಿವಸ ಸರ್ ಮಾನ್ಯ ಶಾಸಕರು ಕುರ್ಚಿ ಮತಕ್ಷೇತ್ರದ ನಮ್ಮ ಶಾಸಕರು ಮೂಗುಗೋಡು ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದೆ ಸರ್. ಮಾನ್ಯ ಶಾಸಕರಿಗೆ ಸಮಯದ ಅಭಾವದಿಂದ ಮತ್ತು ಕರ್ನಾಟಕದಲ್ಲಿ ಬಜೆಟ್ ಅಧಿವೇಶನ ನಡೆಯುವುದರಿಂದ 3 ತಾರೀಕು ಸ್ಟಾರ್ಟ್ ಆದ ಸರ್. ಅದ್ರ ಪ್ರಯುಕ್ತ ಭಾಳಷ್ಟು ಟೈಮ್ ಶಾರ್ಟ್ ಇತ್ತು ಸರ್. ಅವರು ನಮ್ಗೆ ಭೂಮಿ ಪೂಜೆ ಒಂದು ಪ್ರೊವಿಷನ್ ಕೊಟ್ಟರು ಲಿಸ್ಟ್. ಆ ಲಿಸ್ಟ್ ಪ್ರಕಾರ ನಾವೆಲ್ಲ ಸರ್ ಎಲ್ಲ ಬ್ಯಾನರ್ಸು ಎಲ್ಲೆಲ್ಲಿ ಕಾರ್ಯಕ್ರಮಗಳ ಸ್ವಚ್ಛತೆ ಇವೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ ಸರ್. ಮತ್ತು ನಮ್ಮ ಮುಂಚಿತವಾಗಿ ನಾವು ರಾತ್ರಿ ಸಾಯಂಕಾಲ ರವಿವಾರ ಸಾಯಂಕಾಲ ನಾವು ನಮ್ಮ ಪುರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ನಾವು ಶಾಸಕರ ಭೂಮಿ ಪೂಜೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಂಜಾನೆ 8 ಗಂಟೆಗೆ ಇಟ್ಕೊಂಡರು. ತಾವು ದಯವಿಟ್ಟು ಎಲ್ಲರೂ ಉಪಸ್ಥಿತರು ಇರಲು ನಾವು ಫೋನ್ ಮುಖಾಂತರ ಅವರಲ್ಲಿ ವಿನಂತಿಸಿದ್ವಿ ಸರ್. ಆ ಪ್ರಕಾರ ಸೋಮವಾರ ದಿವಸ ಬೆಳಗ್ಗೆ 8 ಗಂಟೆಯಿಂದ ಮಾನ್ಯ ಶಾಸಕರ ನಮ್ಮ ಪುರಸಭೆ ವ್ಯಾಪ್ತಿಗೆ ಬಂದು ನಗರೋತ್ಥಾನ ಇರ್ಬೋದು ಮತ್ತು ಇನ್ನಿತರ ಬೇರೆ ಬೇರೆ ಇಲಾಖೆಯ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು ಅವುಗಳೆಲ್ಲ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಸರ್. ಮತ್ತು ಆ ಸಂದರ್ಭದಲ್ಲಿ ನಮ್ಮ ಪುರಸಭೆಯ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಅವ್ರಿಗೆ ಮುಂಚಿತವಾಗಿ ಫೋನ್ ಮುಖಾಂತರ ಅವ್ರಿಗೆ ನಾವು ಮಾಹಿತಿ ಕೊಟ್ಟಿದ್ರು ಕೂಡ ಅವ್ರು ನಮ್ಮ ಮೇಲೆ ಆ ರೀತಿ ಯಾಕೆ ಆರೋಪ ಮಾಡಿರೋ ನಮಗೂ ಅರ್ಥ ಆಗ್ತಾ ಇಲ್ಲ ಸರ್. ಸರ್ ಈ ಹಿಂದಿನ ಎಲ್ಲ ಶಿಷ್ಟಾಚಾರಗಳು ಕಡಿಮೆ ಟೈಮ್ ಇದ್ದರೂ ಕೂಡ ನಾವೆಲ್ಲ ಶಿಷ್ಟಾಚಾರಗಳನ್ನು ಪ್ರೋಟೋಕಾಲ್ ಪ್ರಕಾರ ನಾವು ಸರ್ ನಾವೆಲ್ಲ ಕಾರ್ಯಕ್ರಮ ಮಾಡಿದ್ದೀವಿ ಸರ್. ನಗರೋತ್ಥಾನ ಕಾರ್ಯಕ್ರಮ ಒಳಗೆ ನಾವು ಬ್ಯಾನರ್ಗಳು ಮಾಡಿದ್ವಿ ಸರ್. ಅದರಲ್ಲಿ ಮಾನ್ಯ ಶಾಸಕರು, ಮಾನ್ಯ ನಮ್ಮ ಪುರಸಭೆ ಅಧ್ಯಕ್ಷರು, ಮಾನ್ಯ ನಮ್ಮ ಉಪಾಧ್ಯಕ್ಷರು ನಾವು ಅವ್ರ ಭಾವಚಿತ್ರ ಫೋಟೋಗಳು ಹಾಕಿದ್ವಿ ಸರ್. ಆದರೂ ಯಾವ ಕಾರಣಕ್ಕೆ ಅವ್ರು ಬರಲಿಲ್ಲ ನಮಗೂ ಅದು ಗೊತ್ತಾಗಿದೆ ಸರ್. ಮತ್ತು ಅವ್ರು ಮಾಡ್ತಕ್ಕಂಥ ಆರೋಪದಲ್ಲಿ ಯಾವುದೂ ಸತ್ಯಾಂಶವಿಲ್ಲ ಸರ್. ಮತ್ತು ನಾವು ಪುರಸಭೆಯ ನಿಯಮಗಳನ್ವಯ ನಾವೆಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀವಿ ಸರ್. ಅನೇಕ ಸದಸ್ಯರು ಕೆಲವೊಂದು ಕಾಮಗಾರಿಯನ್ನು ಅದನ್ನು ಪೆಂಡಿಂಗ್ ಇಡಬೇಕು ಸರ್, ಕಾಮಗಾರಿಗಳು ಕಳಪೆ ಆಗ್ತಾಯಿವೆ, ವಿಸಿಟ್ ಮಾಡೋಣ ಅಂತ ತಮ್ಮ ಗಮನಕ್ಕೆ ತಂದರೂ ಕೂಡ ಅದನ್ನೇನು ಬಿಲ್ ಪಾಸ್ ಮಾಡ್ತಾಯಿದ್ದೀರಿ ಅಂತ ಒಂದು ಮಾತು ಕೇಳಿ ಬರ್ತಾ ಇದ್ದಾರೆ, ಆರೋಪ ಕೂಡ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್? ಈಗ ನಾವು ಎಲ್ಲದಕ್ಕೂ ಒಂದು ಸಲ ಕಾಲ ಮಿತಿ ಇರ್ತದೆ ಸರ್. ಒಂದು ಕಾಮಗಾರಿ ಮುಗಿಬೇಕಾದ್ರೆ ಸರ್ 6 ಮಂತ್ ನಮ್ಗೆ ಕಾಲಾವಕಾಶ ಇರುತ್ತೆ ಸರ್. ಆ 6 ತಿಂಗಳದ ಕೆಲ ಅವಧಿ ಒಳಗೆ ಕಾಮಗಾರಿ ಮುಗಿತಂದ್ರೆ ಸರ್ ನಾವು ಆ ಕಾಮಗಾರಿ ನಡೆದಂಥ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗೈತೀವೋ ಇಲ್ಲೋ, ಸರಿಯಾದಂಥ ಕ್ವಾಂಟಿಟಿ ಐತೀವೋ ಇಲ್ಲೋ, ನಮ್ಮ ಕಿರಿಯ ಅಭಿಯಂತರ ಮತ್ತು ಕಿರಿಯ ಅಭಿಯಂತರು ಪರಿಶೀಲನೆ ಮಾಡ್ತಾರೆ ಸರ್. ಅವ್ರು ಮಾಡಿದ್ದನ್ನು ಮತ್ತು ನಮ್ಮದು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಸಹಾಯಕ ಕಾರ್ಯಪಾಲಕರು ಬಂದು ಅವರೂ ಕೂಡ ಇದು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ ಸರ್. ಮತ್ತು ಅದಕ್ಕೆ ಇರ್ತಕ್ಕಂಥ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಇರುತ್ತೆ ಸರ್. ಅವೆಲ್ಲ ರಿಪೋರ್ಟ್ಸ್ ಬಂದ ಬಳಿಕ ನಾವು ಬಿಲ್ ಪ್ರಿಪೇರ್ ಮಾಡಿ ನಾವು ಅದನ್ನು ಎಕ್ಸ್ಪೆಂಡಿಚರ್ ಮಾಡಲೇಬೇಕಾಗ್ತದೆ ಸರ್. ಅದರಲ್ಲಿ ಕಳಪೆ ಕಾಮಗಾರಿ ಮುಂಚಿತವಾಗಿ ನಮಗೆ ಏನೈತಿ ತಿಳಿಸಿದ್ರೆ ನಾವು ಮತ್ತು ಈಗಾದ್ರೂ ನಾನು ಹೇಳ್ತೀನಿ ಸರ್, ಯಾವ ಕಳಪೆ ಅಂತಂದ್ರೆ ಅಂತಾರಲ್ಲ ಅವೆಲ್ಲ ನಮ್ಗೆ ಲಿಸ್ಟ್ ಕೊಡಿ ಸರ್. ಮತ್ತು ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ ಸರ್. ಕಳಪೆ ಆಗಿದ್ದಪ್ಪ ಅದರ ಕಳಪೆ ಕಂಡು ಬಂದು ಅಂದ್ರೆ ನಾವು ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಮೇಲೆ ನಾವು ನೋಟಿಸ್ ಕೊಡ್ತೇವೆ. ಅದು ಕಾನೂನಾತ್ಮಕವಾಗಿ ನಾವು ಏನೈತಿ ಅವ್ರ ಕ್ರಮ ಜರುಗಿಸ್ತೀವಿ ಸರ್. ತಮ್ಮ ಹೆಸರು ಏನು ಸರ್? ನನ್ನ ಹೆಸರು ಸರ್ ಉದಯ್ ಕುಮಾರ್ ಘಟ್ಕಾಂಬ್ಳೆ, ಮುಖ್ಯಾಧಿಕಾರಿ ಪುರಸಭೆ ಮುಗುಳ್ಕೋಡು.